ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಣೇಶನ ಹಬ್ಬವನ್ನು ಜೋರಾಗಿ ಮಾಡಿದ್ದಾರೆ. ಒಳ್ಳೆಯದು. ಆದರೆ ಆಸ್ಪತ್ರೆಯಲ್ಲಿ ಯಾವ ರೀತಿ ವಾತಾವರಣ ಇರಬೇಕು, ಇವರು ಮಾಡಿದ್ದು ಏನು? ಗಣೇಶನನ್ನು ವಿಸರ್ಜನೆ ಮಾಡುವಂತಹ ಜೋಶ್ನಲ್ಲಿ ತಮಟೆ ಗಿಮಟೆ ಎಲ್ಲ ತರಿಸ್ಬಿಟ್ಟಿದ್ದಾರೆ ಆಸ್ಪತ್ರೆಗೆ. ರೋಗಿಗಳ ಗತಿ ಏನಾಗಬೇಕು? ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡಿದ್ದಾರೆ. ಆದರೆ ಹಬ್ಬದ ಸೆಲೆಬ್ರೇಷನ್ ಜೋಶಲ್ಲಿ ಸಿಬ್ಬಂದಿ ಮಾಡ್ಕೊಂಡಿರ್ತಕ್ಕಂಥ ಎಡವಟ್ಟು, ಆಸ್ಪತ್ರೆಯ ಆವರಣದಲ್ಲಿ ಗಣಪತಿ ಕೂರಿಸಿ ತಮಟೆ ತರಿಸ್ಬಿಟ್ಟಿದ್ದಾರೆ. ಸದ್ದು ಅಂದರೆ ನಿಶ್ಶಬ್ದತೆಯನ್ನು ಕಾಪಾಡಬೇಕಾದ ಜಾಗ ಅದು. ರೋಗಿಗಳು ಅಡ್ಮಿಟ್ ಆಗಿರ್ತಾರೆ, ಕೆಲವರು ICUನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಅವ್ರಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ನೋಡಿ, ಅದು ಏನು ಆಸ್ಪತ್ರೆ ಆವರಣದಲ್ಲೇ ತಮಟೆ. ಗಣಪತಿ ವಿಸರ್ಜನೆ ವೇಳೆ ತಮಟೆ ಸದ್ದಿಗೆ ಬಿಂದಾಸಾಗಿ ಸ್ಟೆಪ್ಸ್ ಹಾಕಿದ್ದಾರೆ ಸಿಬ್ಬಂದಿ. ಹಾಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊತೀನಿ. ಮಾರುತಿ, ಬರೀ ತಮಟೆ ಮಾತ್ರನಾ ಅಥವಾ DJ ಗೀಜೆ ಏನಾದ್ರು ಕರೆಸಿದ್ರ ಅಂತ? ಯಾರ್ರೀ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದು ಹಾಸ್ಪಿಟಲ್ ಆವರಣದಲ್ಲಿ ತಮಟೆ ತರಿಸಿ? ಖಂಡಿತ ಅರವಿಂದ್, ಬರೀ ತಮಟೆಗೆ ಮಾತ್ರ ಸೀಮಿತ ಆಗಿತ್ತು. ಅಂದ್ರೆ ತಮಟೆನೇ ಯಾಕೆ ತರಿಸಿದ್ರು ಅನ್ನೋ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಯಾಕಂದ್ರೆ ಇದು ಹೊರಗಡೆ ಎಲ್ಲೋ ಗಣೇಶನ ಕೂರಿಸಿ ವಿಜೃಂಭಣೆ ಮೆರವಣಿಗೆ ಮಾಡಿದ್ರೆ ಯಾರೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಅಂದರೆ ಆಸ್ಪತ್ರೆ ಆವರಣದಲ್ಲಿ, ಅದು ಬೆಂಗಳೂರು ಅಥವಾ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಆಸ್ಪತ್ರೆ ಅಂತ ಹೆಸರುವಾಸಿಯಾಗಿರುವಂಥ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಈ ರೀತಿಯ ಒಂದು ಕೆಲಸಕ್ಕೆ ಆಸ್ಪತ್ರೆ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ನಿನ್ನೆ ಈ ಘಟನೆ ನಡೆದಿರುವಂಥದ್ದು. ಕಳೆದ 3-4 ದಿವಸದಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರ ಮಾಡಿದ್ದಾರೆ. ಆದರೆ ನಿನ್ನೆ ವಿಸರ್ಜನೆ ಮಾಡುವ ವೇಳೆಯಲ್ಲಿ ತಮಟೆಯನ್ನು ಕರೆಸಿ, ತಮಟೆ ಬಾರಿಸೋರನ್ನ ಕರೆಸಿ ಆಸ್ಪತ್ರೆ ಆವರಣದಲ್ಲಿ ಒಂದು ಗಾಡಿಯಲ್ಲಿ ಗಣೇಶನ ಮೆರವಣಿಗೆ ಮಾಡ್ತಾ, ತಮಟೆ ಸದ್ದನ್ನು ಮಾಡ್ತಾ, ರೋಗಿಗಳಿಗೆ ಸಮಸ್ಯೆ ಮಾಡ್ತಾ ಇವರು ಮೆರವಣಿಗೆ ಮಾಡೋ ಪ್ರಯತ್ನ ಮಾಡ್ತಿದ್ರು. ಯಾವಾಗ ಪಬ್ಲಿಕ್ TV ಕ್ಯಾಮ್ರಾ ಕಾಣಿಸುತ್ತೆ, ಇಮಿಡಿಯೇಟ್ ಆಗಿ ತಮಟೆ ಸದ್ದನ್ನು ನಿಲ್ಲಿಸ್ತಾರೆ. ಅಂದರೆ ಇದಕ್ಕಿಂತ ಮುಂಚೆ ಇವರು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಪರಿಜ್ಞಾನ ಇರಲಿಲ್ವಾ ಇಲ್ಲಿರುವಂಥ ರೋಗಿಗಳ ಪರಿಸ್ಥಿತಿ ಹೇಗಿರುತ್ತೆ? ಯಾಕಂದರೆ ಎಷ್ಟೋ ರೋಗಿಗಳಿಗೆ ಹಾರ್ಟ್ ವೀಕರು ಇರ್ಬೋದು, ಅಥವಾ ಏನೇನೋ ಕಾಯಿಲೆಗಳ, ಮಾನಸಿಕ ಮತ್ತು ದೈಹಿಕ ಎರಡೂ ಕಾಯಿಲೆಗಳಿಂದ ಆಸ್ಪತ್ರೆಗೆ ಬಂದಿರೋರು ಇರ್ತಾರೆ. ಅಂಥ ಜಾಗಗಳಲ್ಲಿ ಗಾಡಿ ಹಾರನ್ ಕೂಡ ಮಾಡಬಾರ್ದು ಅಂತ ರೂಲ್ಸ್ಗಳಿದೆ. ಅಂದರೆ ಅಷ್ಟು ಸೈಲೆಂಟ್ ಆಗಿರಬೇಕು, ನಿಶಬ್ದವಾದಂತಹ ವಾತಾವರಣದಲ್ಲಿ ಇರಬೇಕು ಅಂತ. ಅಂಥ ಸ್ಥಳದಲ್ಲಿ ಈ ರೀತಿ ತಮಟೆ ಸದ್ದು ಮಾಡಿಕೊಂಡು ಹೋಗುವಂತಹ ಅವಶ್ಯಕತೆ ಏನಿತ್ತು ಅಂತ ಈಗ ಪ್ರಶ್ನೆ ಎದ್ದಿರುವಂಥದ್ದು. ಈ ಬಗ್ಗೆ ಅಲ್ಲಿನ ವೈದ್ಯಾಧಿಕಾರಿಗಳು ಸ್ಪಷ್ಟನೆ ಕೊಡಬೇಕು. ಯಾಕಂದರೆ ಆಸ್ಪತ್ರೆ ಆವರಣದಲ್ಲಿ ಈ ರೀತಿಯ ಒಂದು ತಪ್ಪನ್ನು ಮಾಡಿ ಬೇರೆ ರೋಗಿಗಳಿಗೆ ಏನಾದ್ರು ಸಮಸ್ಯೆ ಆಗಿದ್ರೆ ಹೊಣೆ ಯಾರನ್ನು ಹೊರ್ತಿದ್ರು? ಪಬ್ಲಿಕ್ TV ಕ್ಯಾಮ್ರಾ ನೋಡ್ತಿದ್ದಾಗೇನೆ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅಲ್ಲೇನು ಗಣೇಶ ಕೂರಿಸಿದ್ರು, ಆಯೋಜಕರು ಏನಿದ್ರು, ಆಸ್ಪತ್ರೆಯ ಸಿಬ್ಬಂದಿಗಳೇನಿದ್ರು, ಅವರಿಗೆ ಈ ಪರಿಜ್ಞಾನ ಇರಲಿಲ್ವಾ ಅಂತ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಅರವಿಂದ್, ನಾನು ಅಲ್ಲಿ ನೋಡಿದ್ದೀನಿ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು, ಅಲ್ಲೆಲ್ಲ ಬೋರ್ಡ್ಗಳು ಹಾಕಿದ್ದಾರೆ, ನಿಶ್ಶಬ್ದತೆಯನ್ನು ಕಾಪಾಡಿ, ರೋಗಿಗಳಿಗೆ ತೊಂದರೆಯಾಗುತ್ತೆ ಅಂತಂದ್ಬಿಟ್ಟು. ಆ ಥರ ರೂಲ್ಸ್ ಮಾಡಿಬಿಟ್ಟು ಈ ತಮಟೆ ಆರ್ಗನೈಸ್ ಮಾಡೋದು ನನ್ನ ಪ್ರಕಾರ ಆಸ್ಪತ್ರೆ ಆಡಳಿತ ಮಂಡಳಿ ಗಮನಕ್ಕೆ ಬರದೇ ಆಗಿರ್ತಕ್ಕಂಥದ್ದು ಇದೆಲ್ಲ ಅಂತ. ಖಂಡಿತ. ಯಾಕಂದರೆ ಆಸ್ಪತ್ರೆ ಆಡಳಿತ ವಿಭಾಗದಲ್ಲೇ ಗಣೇಶನನ್ನು ಕೂರಿಸಿದ್ದು. ಅಲ್ಲಿನ ಸಿಬ್ಬಂದಿಗಳೇನಿದ್ರು ಅವರು ನಿನ್ನೆ ಸಂಜೆ 4:30-5 ಸುಮಾರಿಗೆ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಒಂದು ಕ್ಯಾಂಟ್ರೋ ಗಾಡಿಯಲ್ಲಿ ಗಣೇಶನ ಮೆರವಣಿಗೆ ಮಾಡಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಗಣೇಶನ ಮೆರವಣಿಗೆ ಮಾಡಿಸುವಂಥ ಸಂದರ್ಭದಲ್ಲಿ ತಮಟೆ ಬಾರಿಸೋರನ್ನ ಕರೆಸಿ ಆಸ್ಪತ್ರೆ ಆವರಣದಲ್ಲಿ ತಮಟೆನ ಬಾರಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಉನ್ನತ ಅಧಿಕಾರಿಗಳು ಅಥವಾ ಮೇಲಧಿಕಾರಿಗಳೇ ಗಮನಕ್ಕೆ ಬಂದಿರೋ. ಯಾಕಂದರೆ 4 ಗಂಟೆ ನಂತರದಲ್ಲಿ ಉನ್ನತ ಅಧಿಕಾರಿಗಳು ತಮ್ಮ ಮನೆಗಳಿಗೆ ಹೋಗಿರ್ತಾರೆ. 4 ಗಂಟೆ ನಂತರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಈಗ ವೈದ್ಯಾಧಿಕಾರಿಗಳು ಏನಿದ್ದಾರೆ, ಆ ಸೂಪರಿಂಟೆಂಡೆಂಟ್ ಏನಿದ್ದಾರೆ, ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾರು ಈ ತಮಟೆನ ತರಿಸಿದ್ರು ಮತ್ತು ಕರೆಸಿದ್ರು ಆಸ್ಪತ್ರೆ ಆವರಣದಲ್ಲಿ, ಯಾಕಂದರೆ ಇಡೀ ಆಸ್ಪತ್ರೆ ಆವರಣನ ನಿಶಬ್ದತೆ, ಪಾರ್ಕಿಂಗ್ ಜಾಗದಲ್ಲಿ ಒಂದು ಸಣ್ಣ ಗಾಡಿ ಹೋದ್ರೂ ಅದರಲ್ಲಿ ಆರನ್ ಮಾಡಬಾರ್ದು ಅಂತ ರೂಲ್ಸ್ ಇದೆ. ಇಂತಹ ಜಾಗದಲ್ಲಿ ಈ ರೀತಿ ಗಲಾಟೆ ಮಾಡಿಕೊಂಡು, ಅಂದರೆ ಸದ್ದು ಗದ್ದಲ ಮಾಡಿಕೊಂಡು ಗಣೇಶ ವಿಸರ್ಜನೆ ಮಾಡುವಂತಹ
ಪರಿಸ್ಥಿತಿಗೆ ಬಂದಿದ್ರಲ್ಲ ಸಿಬ್ಬಂದಿಗಳು, ಆ ಸಿಬ್ಬಂದಿಗಳ ವಿರುದ್ಧ ಕ್ರಮ ಆಗಬೇಕು. ಯಾಕಂದರೆ ರೋಗಿಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸಾಕಷ್ಟು ಜನ ICU ಟ್ರೀಟ್ಮೆಂಟ್ ಪಡಿತಿರ್ತಾರೆ. ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ 8ಕ್ಕೂ ಹೆಚ್ಚು ಕಟ್ಟಡಗಳಿವೆ ಆಸ್ಪತ್ರೆಯನ್ನು. ಅಲ್ಲಿ ಸಾಕಷ್ಟು ರೋಗಿಗಳಿರ್ತಾರೆ, 1000ಕ್ಕೂ ಹೆಚ್ಚು ರೋಗಿಗಳು ಟ್ರೀಟ್ಮೆಂಟ್ ಪಡಿತಿರ್ತಾರೆ. ಅಂಥ ಸ್ಥಳದಲ್ಲಿ ಈ ರೀತಿ ತಮಟೆ ಬಾರಿಸ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಇವ್ರು ತಂದಿದ್ದಾರೆ ಅಂದರೆ ಅಲ್ಲಿನ ಅಧಿಕಾರಿಗಳು ಇದ್ರ ಬಗ್ಗೆ ನಿಗಾ ವಹಿಸಬೇಕಾಗಿರುವಂಥದ್ದು. ಅರವಿಂದ್. ರೈಟ್ ಮಾರುತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ತಪ್ಪು ಅಧಿಕಾರಿಗಳದ್ದಾಗಿರೋದ್ರಿಂದನೇ ಇಲ್ಲಿ ತನಕ ಯಾರೂ ಏನೂ ರಿಯಾಕ್ಷನ್ ಕೊಟ್ಟಿಲ್ಲ. ಇಲ್ಲಾಂದರೆ ಓಡ್ ಬಂದು ರಿಯಾಕ್ಷನ್ ಕೊಡ್ತಾ ಇದ್ರು. ಅವ್ರಿಗೆ ತಪ್ಪಿನ ಅರಿವಾಗಿರ್ತಕ್ಕಂಥದ್ದು ಕೂಡ ಮಾಧ್ಯಮದವ್ರು, ಅದರಲ್ಲೂ ಪಬ್ಲಿಕ್ ಟಿವಿ ಅಲ್ಲಿ ಹೋದ್ಮೇಲೆ ಅಲ್ಲಿ ತನಕ ಅವ್ರಿಗೆ ಏನೂ ಗೊತ್ತಾಗಿಲ್ಲ. ಮಾಮೂಲಿ ಅವರು ರೋಡಲ್ಲಿ ಕೂರಿಸ್ತಾರಲ್ಲ ಗಣಪತಿ, ಹಾಗೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ.